ಕುಂಭರಾಶಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಕಿವಿ ಅರಳಿಸಿ ಕೇಳಿಕೊಳ್ಳಿ. ಯಾವತ್ತೂ ಕೂಡ ದೃಢವಾದ ಸಂಕಲ್ಪವನ್ನು ನಾವು ಮಾಡದೆ ಸಂಶಯದಲ್ಲಿ ಇದ್ದರೆ ಒಂದು ಸಣ್ಣ ಕಲ್ಲನ್ನು ಕೂಡ ದಾಟಲಿಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ. ನಾವು ದೃಢವಾದ ಸಂಕಲ್ಪವನ್ನು ವಿಚಾರಪೂರ್ವಕವಾಗಿ ಮಾಡಿ ಕ್ರಮಬದ್ಧವಾಗಿ ಅದನ್ನು ನಾವು ಅಳವಡಿಸಿಕೊಂಡರೆ ದೊಡ್ಡ ಸಮುದ್ರವನ್ನು ಕೂಡ ಲೀಲಾಜಾಲವಾಗಿ ನಾವು ದಾಟಬಹುದು. ಈ ಮಾತನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ. ಯಾಕೆ ಅಂದರೆ ಈ ವರ್ಷ ನಿಮ್ಮನ್ನು ಕಾಲು ಎಳೆಯುವವರು ಕಂಡಲ್ಲಿ ಕಾಣಿಸ್ತಾರೆ. ಕಾರಣ ಇಷ್ಟೇ, ಲಗ್ನದಲ್ಲಿ ರಾಹು, ಜನ್ಮದಲ್ಲಿ ರಾಹು ಹಾಗೂ ಷಷ್ಠ ಸ್ಥಾನದಲ್ಲಿ ಗುರು. ಈ ಕಡೆ ರಾಹು ದೋಷ, ಈ ಕಡೆ ಶನಿ ದೋಷ, ಮತ್ತೊಂದು ಕಡೆ ಗುರುಬಲ ಇಲ್ಲ. ಆದ್ದರಿಂದ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಸೋಲನ್ನೇ ಅಪೇಕ್ಷೆ ಪಡ್ತಾರೆ. ಹಿಂದೆ ಮುಂದೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಒಳಗೆ ಹೊರಗೆ ಎಲ್ಲ ಕಡೆಯೂ ಕೂಡ ಇಂಥವರೇ ಕಾಣಿಸ್ತಾರೆ. ಆದರೆ ದೃಢವಾದ ನಿಮ್ಮ ಸಂಕಲ್ಪ ಎಂಥವರನ್ನು ಕೂಡ ಬಗ್ಗಿ ಬಡಿಯುತ್ತೆ. ಅದಕ್ಕೋಸ್ಕರ ನೀವು ಮಹಾಪ್ರಯತ್ನವನ್ನು ಮಾಡಬೇಕು. ಸಾಮಾನ್ಯವಾಗಿ ಪೂರ್ವಭಾದ್ರಪದ ನಕ್ಷತ್ರದವರು ಯಾರೋ ಅವರನ್ನು ಅಲುಗಾಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಅಂತರಂಗದಲ್ಲಿ ದೊಡ್ಡ ಸಮುದ್ರ. ಅಂತರಂಗ ಅವರು ಓಡಾಡ್ತಾ ಇದ್ದರೆ ಅವರ ಹೃದಯದಲ್ಲಿ ಒಂದು ಸಮುದ್ರವೇ ಚಲಿಸ್ತಾ ಇರುತ್ತೆ. ಅಂಥ ಅದ್ಭುತವಾದ ಶಕ್ತಿ ಅದು ಪೂರ್ವಭಾದ್ರಪದ ನಕ್ಷತ್ರದವರಿಗೆ ಮಾತ್ರ. ಅವರು ತುಂಬ ಉದಾರಿಗಳು ಹಾಗೂ ತುಂಬ ಧಾರ್ಮಿಕವಾದ ನೀತಿಯನ್ನು, ಚಟುವಟಿಕೆಯನ್ನು, ನಂಬಿಕೆಯನ್ನು ಹೊಂದಿರ್ತಾರೆ ಪೂರ್ವಭಾದ್ರಪದ ನಕ್ಷತ್ರದವರು. ಆದ್ದರಿಂದ ಈ ವರ್ಷದಲ್ಲಿ ಎಲ್ಲಿಲ್ಲದ ಶಕ್ತಿಯನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ಸೋಮಾರಿತನವನ್ನು ಬಿಟ್ಟು, ಸಾಮಾನ್ಯವಾಗಿ ಶನಿ ಪಕ್ಕದ ಮನೆಯಲ್ಲಿ ಇರೋದರಿಂದಾಗಿ ಆಗಾಗ ಸೋಮಾರಿತನ ಕಾಡುತ್ತೆ. ಆದರೆ ಆ ಸೋಮಾರಿತನವನ್ನು ಝಾಡಿಸಿ ಎದ್ದು ಮೇಲೆ ಬನ್ನಿ. ನಿತ್ಯವೂ 3:30 ಗಂಟೆಗೆ ಎದ್ದೇಳಿ ಎಲ್ಲರೂ ಏಳುವುದರ ಒಳಗೆ ನಿಮ್ಮ ಸಾಧನೆಯನ್ನು ಮುಗಿಸಿ ನೀವು ನಗುತ್ತಾ ನಿಂತು ಬಿಡಿ, ನನಗೇನು ಗೊತ್ತಿಲ್ಲ ಅಂತ. ಅವರು ಇನ್ಮೇಲೆ ಸಾಧನೆ ಮಾಡಲಿ, ಅಷ್ಟರಲ್ಲಿ ನಿಮ್ಮ ಸಾಧನೆ ಮುಗಿದು ಹೋಗಿರಬೇಕು. ನಾವು 80 ವರ್ಷದಲ್ಲಿ ಏನು ಮಾಡಬೇಕು ಅಂತ ಅಂದುಕೊಳ್ತೇವೋ ಅದನ್ನು 30ನೇ ವರ್ಷದಲ್ಲಿ ಮಾಡಿ ಮುಗಿಸಿರಬೇಕು. ರಾತ್ರಿ 8 ಗಂಟೆಗೆ ನಾನು ಏನು ಕೆಲಸ ಮಾಡಿ ಮುಗಿಸಿರಬೇಕು ಅಂತ ನಾವು ದಿನಚರಿ ಹಾಕಿಕೊಳ್ತೇವೋ ಅದನ್ನು ಬೆಳಿಗ್ಗೆ 6 ಗಂಟೆಗೆ ಮಾಡಿ ಮುಗಿಸಿರಬೇಕು. ಅಂಥ ಚಾಲೆಂಜು ಮೈಂಡ್ ಸೆಟ್ ಇರುವಂಥದ್ದು ಅದು ಪೂರ್ವಭಾದ್ರ ನಕ್ಷತ್ರದವರಿಗೆ ಮಾತ್ರ. ಕುಂಭರಾಶಿಯಲ್ಲಿ ಜನಿಸಿದ ಪರೋಪಕಾರಿಗಳು, ಧರ್ಮದಲ್ಲಿ ನಿಷ್ಠರು ಆಗಿರುವಂತಹ ಪೂರ್ವಭಾದ್ರ ನಕ್ಷತ್ರದವರಿಗೆ ಯಾಕೆ ಇಷ್ಟು ವೈಶಿಷ್ಟ್ಯ ಅಂದರೆ ಆ ನಕ್ಷತ್ರದ ದೇವತೆ ಅದು ಬೃಹಸ್ಪತ್ಯಾಚಾರ್ಯರು. ನವಗ್ರಹಗಳಲ್ಲಿ ಶ್ರೇಷ್ಠ ದೇವತೆ ಅಂದರೆ ಶ್ರೇಷ್ಠ ಗ್ರಹ ಅಂದರೆ ಅದು ಬೃಹಸ್ಪತಿ. ಆ ಬೃಹಸ್ಪತಿ ಮೀನರಾಶಿಗೆ ಹಾಗೂ ಧನುರಾಶಿಗೆ ಅದು ಅಧಿಪತಿ. ನಕ್ಷತ್ರಗಳಲ್ಲಿ ಪೂರ್ವಭಾದ್ರಪದ ನಕ್ಷತ್ರಕ್ಕೆ ಅಧಿಪತಿ. ಅಂಥ ಗುರುವನ್ನೇ ಸ್ವಾಮಿಯನ್ನಾಗಿ ಹೊಂದಿರುವಂತಹ ಪೂರ್ವಭಾದ್ರಪದ ನಕ್ಷತ್ರದವರಿಗೆ ಯಾವ ಭಯವೂ ಇಲ್ಲ. ಅವರಿಗೆ ರಾಹು ಉಪದ್ರವ ಇದೆ, ಹೌದು. ಅದಕ್ಕೆ ಒಂದು ಸಣ್ಣ ಉಪಾಯವನ್ನು ಮಾಡಿಕೊಳ್ಳಿ. ಅಮಾವಾಸ್ಯೆ ಆದ ಮೇಲೆ ಯಾವ ಶನಿವಾರ ಬರುತ್ತೋ ಆ ಶನಿವಾರದ ದಿವಸದಲ್ಲಿ ರಾಹುಕಾಲವನ್ನು ಹುಡುಕಿ ನೀವು ಒಮ್ಮೆ ಲಕ್ಷ್ಮೀ ನರಸಿಂಹದೇವರನ್ನು ಸ್ಮರಣೆ ಮಾಡಿ 10 ದಿಕ್ಕುಗಳಲ್ಲೂ ಕೂಡ ಲಕ್ಷ್ಮೀ ನರಸಿಂಹದೇವರನ್ನು ಚಿಂತಿಸಿ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಒಮ್ಮೆ ಭಾವಿಸಿ ಸಾಕು. ಗಂಟೆಗಟ್ಟಲೆ ರಾಹವೇ ನಮಃ ಅಂತ ಜಪ ಮಾಡ್ತಾ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ತ್ವರಿತದಿಂದ ಮಿಂಚಿನ ವೇಗದಂತೆ ಮನಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹದೇವರಲ್ಲಿ ಅಪರಂಪಾರವಾದ ಭಕ್ತಿಯನ್ನು ಹೊಂದಿ ಆ ಅಮಾವಾಸ್ಯೆಯ ಅನಂತರ ಬರುವ ಶನಿವಾರದ ರಾಹು ಕಾಲದಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ರೆ ಖಂಡಿತ ರಾಹುದೋಷ ಬಹಳಷ್ಟು ಕಡಿಮೆಯಾಗುತ್ತೆ. ನರಸಿಂಹದೇವರು ಅದನ್ನು ಪರಿಹಾರ ಮಾಡ್ತಾರೆ. ಜೊತೆಯಲ್ಲಿ ವರಾಹದೇವರನ್ನು ಮರೆಯುವಂತೆ ಇಲ್ಲ. ಯಾಕೆಂದರೆ ರಾಹುವನ್ನು ನಿಗ್ರಹ ಮಾಡುವ ಏಕೈಕ ದೇವ ಅಂದರೆ ಅದು ವರಾಹಸ್ವಾಮಿ ಮಾತ್ರ, ಇನ್ಯಾರೂ ಅಲ್ಲ. ಆದ್ದರಿಂದ ವರಾಹ ಆ ರಾಹು ಮಂತ್ರ, ಆ ರಾಹು ಕಾಲದಲ್ಲಿ ದಶ ದಿಕ್ಕುಗಳಲ್ಲಿ ನರಸಿಂಹದೇವರನ್ನು ಚಿಂತನೆ ಮಾಡಿದಂತೆ ವರಾಹದೇವರನ್ನೂ ಚಿಂತನೆ ಮಾಡಬೇಕು. ಹಿರಣ್ಯಾಕ್ಷ ಹಿರಣ್ಯಕಶಿಪು ಹೇಗೆ ಅಣ್ಣ ತಮ್ಮಂದರು ರಕ್ಕಸರೋ ಹಾಗೆ ವರಾಹ ಹಾಗೂ ನರಸಿಂಹ ಈ 2 ರೂಪಗಳು ಅಣ್ಣ ತಮ್ಮ ರೂಪದಂತೆ ಇರುವಂಥವು. ಆ 2 ರೂಪಗಳನ್ನು ಚಿಂತನೆ ಮಾಡುವ ಮಾತ್ರದಿಂದ
ಪೂರ್ವ ಭಾದ್ರಪದ ನಕ್ಷತ್ರದವರು ತುಂಬ ಅದೃಷ್ಟಶಾಲಿಗಳಾಗಿ ಗುರುವಿನ ಅನುಗ್ರಹವನ್ನು ಪಡೆದು ಶನಿದೋಷಾದಿಗಳು ಇಲ್ಲದೆ ಇರುವವರು ಎಷ್ಟು ಖುಷಿ ಪಡ್ತಾರೋ, ಎಷ್ಟು ಸಾಧನೆಯನ್ನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡುವ ತಾಕತ್ತು ಅದು ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ಬರುತ್ತೆ. ಈಗ ಪ್ರಕೃತದಲ್ಲಿ ಕುಂಭರಾಶಿ, ಅಲ್ಲಿ ರಾಹು ಇದ್ದಾನೆ, ಪಕ್ಕದ ಮನೆಯಲ್ಲಿ ಶನಿ ಇದ್ದಾನೆ, 7.5 ನಡೀತಾ ಇದೆ. ಈ ಕಡೆ ಜೂನ್ 1ನೇ ತಾರೀಕಿನಿಂದ ಗುರು 5ನೇ ಮನೆಯಿಂದ 6ನೇ ಮನೆಗೆ ತೆರಳುತ್ತಾನೆ. ಆದ್ದರಿಂದ ಗುರುಬಲ ಇಲ್ಲ, ಶನಿ ದೋಷ ಇದೆ, ರಾಹು ದೋಷ ಇದೆ. ಗೋಚಾರದಲ್ಲಿ ನೋಡುವುದೇ ಹೆಚ್ಚಾಗಿ 3 ಗ್ರಹಗಳು. ಯಾಕೆಂದರೆ ಹೆಚ್ಚು ಕಾಲ ಇರುವಂಥದ್ದು ಈ 3 ಗ್ರಹಗಳು ಮಾತ್ರ. ಉಳಿದವೆಲ್ಲ ಕೇವಲ ತಿಂಗಳುಗಳಲ್ಲಿ ಮಾತ್ರ ತಮ್ಮ ಸ್ಥಾನವನ್ನು ವ್ಯತ್ಯಾಸ ಮಾಡ್ತಾ ಇರುತ್ತೆ ಗ್ರಹಗಳು. ಆದ್ದರಿಂದ ಈ 3 ಗ್ರಹಗಳ ಶಕ್ತಿ ಯಾವಾಗ ಆ ಅನುಗ್ರಹ ಇಲ್ಲದೆ ಕೇವಲ ಶಾಪವೇ ಇರುತ್ತೋ ಆಗ ಇವರ ಉದ್ಧಾರ ಹೇಗೆ ಅನ್ನುವ ಚಿಂತನೆ ಬಂದಾಗ ಸ್ವತಃ ಬೃಹಸ್ಪತ್ಯಾಚಾರ್ಯರೇ ಇವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರದವರು ತಮ್ಮ ನಕ್ಷತ್ರದ ಬಗ್ಗೆ ನಾನು ಇಲ್ಲಿ ಹೇಳುವ ವಿಷಯವನ್ನು ಅತ್ಯಂತ ನಿಖರವಾಗಿ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಎಲ್ಲವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕುಂಭರಾಶಿಯಲ್ಲಿ 20ನೇ ಡಿಗ್ರಿಯಿಂದ 30ನೇ ಡಿಗ್ರಿ ತನಕ ಪೂರ್ವ ಭಾದ್ರಪದ ನಕ್ಷತ್ರದ ಮಾರ್ಗ ಇದೆ. ಹಾಗೂ ಮೀನರಾಶಿಯಲ್ಲಿ 3:20 ತನಕ ಇದರ ಮಾರ್ಗ ಇದೆ. ಅರ್ಥಾತ್ ಕುಂಭರಾಶಿಯಲ್ಲಿ ಒಟ್ಟು 30 ಕಿಲೋಮೀಟರ್, ಅಂದರೆ ಒಂದೊಂದು ರಾಶಿಯಲ್ಲಿ 30 ಡಿಗ್ರಿಗಳು. ಹಾಗೆ ಕುಂಭರಾಶಿಯೂ ಕೂಡ 30 ಡಿಗ್ರಿ. ಆ ಡಿಗ್ರಿ ಅನ್ನೋದು ಅರ್ಥ ಆಗಲಿಕ್ಕೆ ಕಿಲೋಮೀಟರ್ ಅಂತ ನಾವು ಮಾಡ್ಕೊಳ್ಬೋದು. ಅಂದರೆ ಒಂದೊಂದು ರಾಶಿಯಲ್ಲೂ ಕೂಡ 30 ಕಿಲೋಮೀಟರ್ ಆಗುತ್ತೆ. 12 ರಾಶಿಗೆ 360 ಕಿಲೋಮೀಟರ್, ಅಂದರೆ 360 ಡಿಗ್ರಿ. ಹಾಗೆ ಕುಂಭರಾಶಿಯಲ್ಲಿ 300 ಕಿಲೋಮೀಟರಿಂದ 330 ಕಿಲೋಮೀಟರ್ ತನಕ ಕುಂಭರಾಶಿಯ ವ್ಯಾಪ್ತಿ. ಅಲ್ಲಿ 320ರಿಂದ 330 ತನಕ ಪೂರ್ವಭಾದ್ರ ನಕ್ಷತ್ರದ ಆಧಿಪತ್ಯ. ಅದಾದ ಮೇಲೆ ಮೀನರಾಶಿಯಲ್ಲಿ 3 ಕಿಲೋಮೀಟರ್ 20 ಮೀಟರ್ ಅದರ ವ್ಯಾಪ್ತಿ. ಈ ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲ 3 ಚರಣಗಳಲ್ಲಿ 3 ಪಾದಗಳಲ್ಲಿ ಹುಟ್ಟಿದವರೇ ಒಂದು ಥರ ಇರ್ತಾರೆ. 4ನೆಯ ಪಾದದಲ್ಲಿ ಹುಟ್ಟಿದವರೇ ಬೇರೆ ರೀತಿಯಾಗಿ ಇರ್ತಾರೆ. ಯಾಕೆಂದರೆ ಅದು ಬೇರೆ ಊರದು. ಮೀನರಾಶಿ ಅನ್ನೋದು ಬೇರೆ ಊರು, 4ನೆಯ ಪಾದದ ಮೀನರಾಶಿಗೆ ಸೇರುತ್ತೆ. ಅಂದ ಅವರ ಸ್ವಭಾವ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಕುಂಭರಾಶಿಯಲ್ಲಿ ಸೇರಿದ ಪೂರ್ವ ಭಾದ್ರಪದ ನಕ್ಷತ್ರದವರ ಸ್ವಭಾವವೇ ವಿಭಿನ್ನವಾಗಿ ಇರುತ್ತೆ. ಆದ್ದರಿಂದ ಈ ಕುಂಭರಾಶಿಯಲ್ಲಿ 320ನೆಯ ಡಿಗ್ರಿಯಿಂದ 330 ಡಿಗ್ರಿಯ ತನಕ ಯಾರು ಅಂದರೆ ಅರ್ಥಾತ್ ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲನೆಯ ಪಾದ, 2ನೆಯ ಪಾದ ಹಾಗೂ 3ನೆಯ ಪಾದ ಇದರಲ್ಲಿ ಯಾರು ಜನಿಸಿರ್ತಾರೋ ಅವರಿಗೆ ಶನಿ ಅಧಿಪತಿಯಾಗಿರ್ತಾನೆ. ಮೀನರಾಶಿಯಲ್ಲಿ ಒಂದು ವೇಳೆ ಅವರು ಪೂರ್ವ ಭಾದ್ರ ನಕ್ಷತ್ರವನ್ನು ಹೊಂದಿದರೆ ಅವರಿಗೆ ಗುರು ಅಧಿಪತಿಯಾಗಿರ್ತಾನೆ. ಮೀನರಾಶಿಯವರು ಆಗಿದ್ದರೆ ಅವರಿಗೆ ಜನ್ಮ ಶನಿ ಹಾಗೂ ರಾಹು ಅವರಿಗೆ ದ್ವಾದಶದಲ್ಲಿ, ಇನ್ನು ಗುರುಬಲ ಅವರಿಗೆ ಪ್ರಾಪ್ತವಾಗುತ್ತೆ ಜೂನ್ ತಿಂಗಳ ಅನಂತರ. ಅವರಿಗೆ ಅಷ್ಟು ಸಮಸ್ಯೆ ಇಲ್ಲ. ಆದರೆ 7.5ನಲ್ಲಿ ಜನ್ಮಶನಿ ಇದ್ದಾಗ ಅದು ಬಹುದೊಡ್ಡ ದೋಷ. ಎಲ್ಲವನ್ನೂ ಕೂಡ ಅದು ನಿವಾಳಿಸಿ ಬರುವಂತಹ ದೊಡ್ಡ ದೋಷವೇ ಆ ಶನಿ ದೋಷ. ಅದಕ್ಕೋಸ್ಕರ ನೀವು ಮಾಡಬೇಕಾದದ್ದು ಏನು ಕೆಲಸ ಅಂತ ತಿಳಿದುಕೊಳ್ಳುವ ಮೊದಲು ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ಹೀಗಿದೆ. ಈ ಪೂರ್ವ ಭಾದ್ರಪದ ನಕ್ಷತ್ರದ ದೇವತೆ ಅಜೈಕಪಾದ್ ಅಂತ ಕರೀತಾರೆ. ರುದ್ರದೇವರ ಒಂದು ಮೂರ್ತಿ, ಒಂದು ಅವತಾರ ಅಜೈಕಪಾತ್ ಅಂತ. ಆ ರುದ್ರದೇವರಂತೆ ಇವರು ಇರ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರದವರು ಮನುಷ್ಯ ಗಣದವರಾಗಿದ್ದಾರೆ. ಸಿಂಹ ಯೋನಿಯಲ್ಲಿ ಹುಟ್ಟಿರ್ತಾರೆ ಹಾಗೂ ಜಾತಿ ಬ್ರಾಹ್ಮಣ ಸ್ವಭಾವವನ್ನು ಹೊಂದಿರ್ತಾರೆ. ಅಂದರೆ ಒಳ್ಳೆ ವಿಚಾರವನ್ನು ಹೇಳುವಂಥದ್ದು, ತುಂಬ ಬುದ್ಧಿಶಕ್ತಿ, ಚಾಣಾಕ್ಷತನ, ಗ್ರಂಥವನ್ನು ಓದುವಂಥದ್ದು, ಬರೆಯುವ ಕಲೆ ಇವರಲ್ಲಿ ಇರುತ್ತೆ, ಬರವಣಿಗೆ ಇರುತ್ತೆ, ಹಾಗೆ ರಚನೆ ಮಾಡುವಂತಹ ಶಕ್ತಿ ಇವರಲ್ಲಿ ಇರುತ್ತೆ. ಇದೆಲ್ಲ ಅಜೈಕಪಾತ್ ಕೊಡುವಂತಹ ವರಗಳು. ಆದಿನಾಡಿಯಲ್ಲಿ ಹುಟ್ಟಿರ್ತಾರೆ, ಪುರುಷ ಲಿಂಗವನ್ನು ಹೊಂದಿರ್ತಾರೆ ಹಾಗೂ ಉಗ್ರ ಮತ್ತು ತೀಕ್ಷ್ಣ ಬುದ್ಧಿಯನ್ನು ಹೊಂದಿರ್ತಾರೆ. ಬೇವಿನ ವೃಕ್ಷ ಇವರಿಗೆ ಆಶ್ರಯ. ಯಜ್ಞಶಕ್ತಿ, ತಪೋಶಕ್ತಿ, ಆಧ್ಯಾತ್ಮಿಕ ಜಾಗೃತಿಗಳು ಇವರಿಗೆ ಸಹಜವಾಗಿ ಒಡಮೂಡುತ್ತೆ. ಶವವನ್ನು ಹೊರುವ ಮಂಚದ ಮುಂಭಾಗದ 2 ಕಾಲುಗಳು ಈ ಚಿಹ್ನೆ, ನಕ್ಷತ್ರದ ಚಿಹ್ನೆ ಅಂತ ಹೇಳ್ತಾರೆ. ಅಂದರೆ ಮರಣ ಮತ್ತು ಜೀವನದ
ಕಟು ಸತ್ಯವನ್ನು ಬೇಗ ಅರ್ಥ ಮಾಡಿಕೊಂಡು ಪ್ರವೃತ್ತಿ ಮಾಡುವ ಸ್ವಭಾವ ಅದು ಪೂರ್ವ ಭಾದ್ರಪದ ನಕ್ಷತ್ರದವರು. ಎಲ್ಲ ವಿಧವಾದ ಸುಖಗಳನ್ನು ಅಪೇಕ್ಷೆ ಪಡ್ತಾರೆ. ಆದರೆ ಪ್ಯಾರಲಲ್ಲಾಗಿ ಅದರ ಜೊತೆಯಲ್ಲೇ ಇವರು ಅದರ ಬಗ್ಗೆ ಒಂದು ವೈರಾಗ್ಯವನ್ನು ಹೊಂದಿರ್ತಾರೆ. ಅದು ಇಲ್ಲದೇ ಇದ್ದರೂ ಕೂಡ ನಾನು ಬದುಕಬಲ್ಲೆ ಅಂತ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಅದು ಈ ನಕ್ಷತ್ರದವರಿಗೆ ಮಾತ್ರ ಸಾಧ್ಯ. ಸಾವು ಮತ್ತು ಜೀವನಗಳನ್ನು ಸಮಾನವಾಗಿ ಕಾಣುವ ಮನೋಭಾವನೆ ಇವರದ್ದಾಗಿರುತ್ತೆ. ಮತ್ತು ತೀವ್ರತೆ, ತಪಸ್ಸು, ಗೂಢಶಕ್ತಿ, ಯೋಗ, ರಹಸ್ಯ ಜ್ಞಾನ, ಉಗ್ರದೈವ ಚಿಂತನೆ, ಮಂತ್ರ, ತಂತ್ರ, ಜ್ಯೋತಿಷ್ಯ, ಯೋಗ, ಉಪಾಸನೆ, ರಹಸ್ಯ ವಿದ್ಯೆ, ದೈವಚಿಂತನೆ ಇದೆಲ್ಲವೂ ಕೂಡ ಇವರಿಗೆ ಸಹಜವಾಗಿ ಒಲಿದು ಬರುತ್ತೆ. ಇವರ ಬಗ್ಗೆ ಹೇಳಬೇಕಾದ್ರೆ ಉಗ್ರೋ ದೀರ್ಘತನುರ್ಧೀಮಾನ್ ತಪಸ್ವಿ ಚ ವಿಶಾರದಃ ಪೂರ್ವ ಭಾದ್ರಪದೋ ಜಾತೋ ಧರ್ಮ ಮಾರ್ಗರತಃ ಸದಾ. ಇವರು ಮೇಲ್ನೋಟಕ್ಕೆ ಶಾಂತವಾಗಿದ್ದರು, ಒಳಗಡೆ ಉಗ್ರವಾದ, ತೀಕ್ಷ್ಣವಾದ, ಅಂದರೆ ತುಂಬ ಡಿಫ್ರೆಂಟ್ ವಿಚಾರ. ಉಳಿದವರೆಲ್ಲ ಏನು ಚಿಂತನೆ ಮಾಡ್ತಿರ್ತಾರೆ ಅವರಿಗಿಂತ ತುಂಬ ಡಿಫ್ರೆಂಟಾಗಿ ತುಂಬ ವಿಭಿನ್ನವಾದ ವಿಚಾರವಂತಿಕೆಯನ್ನು ಈ ನಕ್ಷತ್ರದವರು ಹೊಂದಿರ್ತಾರೆ ಮತ್ತು ತುಂಬ ಬುದ್ಧಿವಂತರಾಗಿರ್ತಾರೆ. ಅದನ್ನು ಸುಮ್ಮನೆ ವಿನಾಕಾರಣ ತೋರಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ. ಪೂರ್ವ ಭಾದ್ರಪದ ಜಾತೋ ರಹಸ್ಯಾರ್ಥ ವಿಶಾರದಃ ಕ್ರೋಧಿ, ತ್ಯಾಗಿ, ಮಹಾತೇಜ, ಯೋಗ ವಿದ್ಯಾ ವಿಶಾರದಃ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಇವರ ಮುಖದಲ್ಲಿ ನಗು ಕಾಣಿಸಲ್ಲ, ಆದರೆ ಮನಸ್ಸು ಶಾಂತ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಅರ್ಥ ಮಾಡಿಕೊಂಡ್ಮೇಲೆ ಇಂಥ ವಿಶ್ವಾಸಿಗರು ಮತ್ತೊಬ್ಬರು ಸಿಗೋದಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರದವರು ಚೆನ್ನಾಗಿ ಮಾತನಾಡ್ತಾರೆ, ಮತ್ತು ಅವರು ಸುಮ್ಮನೆ ಸುಳ್ಳು ಮಾತಾಡೋಲ್ಲ, ಏನಿದೆ ಅದನ್ನೇ ಯಥಾವತ್ತಾಗಿ ಹೇಳ್ತಾರೆ. ಆದ್ದರಿಂದ ಇವರನ್ನು ನಾವು ಫ್ರೆಂಡ್ಸ್ ಮಾಡ್ಕೊಳ್ಬೋದು. ಪೂರ್ವ ಭಾದ್ರಪದ ನಕ್ಷತ್ರದವರನ್ನು ನಾವು ಗುರುವನ್ನಾಗಿ ನಾವು ಸ್ವೀಕಾರ ಮಾಡ್ಬೋದು, ಅಥವಾ ಅವರ ಜೊತೆ ವ್ಯವಹಾರವನ್ನು ಕೂಡ ನಾವು ಮಾಡ್ಬೋದು. ಯಾವ ಆತಂಕಗಳೂ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದರೆ ಅವರು ಸಾತ್ವಿಕರಾಗಿರ್ತಾರೆ. ಅವರಲ್ಲಿ ತೀಕ್ಷ್ಣತೆ ಇರಲ್ಲ, ತುಂಬ ಮೃದು ಸ್ವಭಾವವನ್ನು ಹೊಂದಿರ್ತಾರೆ. ಮತ್ತು ಅವರಲ್ಲಿ ಲಾಲಿತ್ಯಾದಿಗಳು ಇರುತ್ತೆ. ಇದೆಲ್ಲ ಸ್ವಲ್ಪ ವ್ಯತ್ಯಾಸ 4ನೇ ಪಾದಕ್ಕೆ ಮಾತ್ರ ಇರುತ್ತೆ. ಅವರು ಮೀನರಾಶಿಗೆ ಅವರು ಸೇರ್ತಾರೆ. ಹೀಗೆ ಪೂರ್ವ ಭಾದ್ರಪದ ನಕ್ಷತ್ರದವರು ಈ ವರ್ಷ ಅತ್ಯಂತ ಕಠಿಣವಾದ ಒಂದು ಪರೀಕ್ಷೆಯನ್ನು ಎದುರಿಸುವ ಸಂದರ್ಭ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಹೇಳ್ತೀನಿ. ಹಾಗೆ ನೀವು ಅನುಷ್ಠಾನ ಮಾಡಿ, ಖಂಡಿತ ನಿಮಗೆ ಯಾವ ವಿಧವಾದ ಹಿನ್ನಡೆಗಳು ಕೂಡ ಬರಲ್ಲ. ಮೊಟ್ಟ ಮೊದಲು ನಿಮ್ಮ ಮನಸ್ಸನ್ನು ನೀವು ತುಂಬ ಸ್ಟ್ರಾಂಗ್ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಅಧಿಕ ಮಾಸದಲ್ಲಿ ಭಾಗವತವನ್ನು ಕೇಳಿ. ಅಧಿಕ ಮಾಸ ಅಂತ ಯಾಕೆ ಅಂದರೆ, ಈಗ ಜೂನ್ 1ನೇ ತಾರೀಕು ಬೃಹಸ್ಪತಿ ಗ್ರಹ ಕರ್ಕಾಟಕ ರಾಶಿ ಪ್ರವೇಶ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದಕ್ಕೂ 15 ದಿವಸ ಮೊದಲು, ಅದಾದ ಮೇಲೆ 15 ದಿವಸ. ಈ ಸಂದರ್ಭದಲ್ಲಿ ನಾವು ಭಾಗವತವನ್ನು ಶ್ರವಣ ಮಾಡಿದ್ರೆ ಅದರಿಂದ ಎಲ್ಲ ಅನಿಷ್ಟಗಳು ಪರಿಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ. 1 ವರ್ಷ ನಾವು ಶ್ರವಣ ಮಾಡುವುದನ್ನು 1 ತಿಂಗಳು ಶ್ರವಣ ಮಾಡಿದ್ರೆ ಸಾಕು ಅಂತ ಅಧಿಕ ಮಾಸದ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಕೇವಲ 1 ತಿಂಗಳ ಕಾಲ ಭಾಗವತವನ್ನು ಕೇಳಿದ್ರೆ ಈ ಅನಿಷ್ಟಗಳು ಪರಿಹಾರ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಎಲ್ಲಿಲ್ಲದ ಉದ್ಬೋಧಗಳು, ದಿವ್ಯ ಶಕ್ತಿಗಳು ಆವಿರ್ಭೂತವಾಗುತ್ತವೆ. ಮತ್ತು ನಿತ್ಯವೂ ಕೂಡ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡಿ ಮತ್ತು ಕನಕಾಭಿಷೇಕವನ್ನು ಮಾಡಿಸಿ ನಿಮಗೆ ಹಣ ಬರುತ್ತೆ, ಆಸ್ತಿ ಸಿಗುತ್ತೆ. ಹಾಗೂ ನಿಮಗೆ ವಾಸ್ತವವಾಗಿ ನಮಗೆ ರಾಹುದೋಷ, ಶನಿದೋಷ ಎಲ್ಲ ಇರೋದರಿಂದಾಗಿ ಭೂಪ್ರಾಪ್ತಿ, ಧನಯೋಗ ಇವೆಲ್ಲದಕ್ಕೂ ಕೂಡ ತೊಂದರೆ ಇರುತ್ತೆ. ಮನಸ್ಸನ್ನು ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೂ ಕೂಡ ಹೊರಗಡೆಯಿಂದ ನಿಮ್ಗೆ ಅದೃಷ್ಟ ದೊರೆಯೋದಿಲ್ಲ. ಅದಕ್ಕೆ ನೀವು ದೇವರ ಸೇವೆಯನ್ನು, ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಅವಶ್ಯವಾಗಿ ಮಾಡಿ. ನಿಮಗೆ ದೇವರ ಅನುಗ್ರಹವನ್ನು ಮಾಡ್ತಾನೆ. ಅವನು ತನ್ನ ಅಕೌಂಟಿನಿಂದ ನಿಮಗೆ ನೇರವಾಗಿ ಅವನು ಹಣವನ್ನು ನೀಡ್ತಾನೆ. ಭೂಮಿಯೋಗ ಮೊದಲಾದವುಗಳು ಕೂಡ ನಿಮಗೆ ಪ್ರಾಪ್ತವಾಗುತ್ತವೆ. ಈ ದೃಷ್ಟಿಯಿಂದ ನೀವು ಈ ಅಧಿಕ ಮಾಸದ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕ ಮಾಡಿ. 1 ತಿಂಗಳುಗಳ ಕಾಲ ನಾವು ನಿಮಗೆ ಎಲ್ಲ ರೀತಿಯಾದ ಮಾರ್ಗದರ್ಶನವನ್ನು ಮಾಡ್ತಾ, ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಅದಕ್ಕೋಸ್ಕರ ನೀವು ಈ ನಂಬರ್ಗೆ ವಾಟ್ಸ್ಯಾಪ್ ಮೆಸೇಜ್ ಮಾಡಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.